ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಲವರ್ಗಂತೂ ಫೇವ್ರೇಟ್ ಆಗಿರುತ್ತೆ. ಉಪ್ಪಿಟ್ಟು ಲವರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಫೇವ್ರೇಟ್ ಆಗಿರುತ್ತೆ. ಯಾಕೆಂದರೆ ಕೆಲವರು ಉಪ್ಪಿಟ್ಟು ತಿನ್ನಲ್ಲ, ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಉಪ್ಪಿಟ್ಟು ತಿನ್ನೋರಿಗೆ ಇಷ್ಟ ಆಗುತ್ತೆ ಖಂಡಿತವಾಗಿಯೂ. ಓಕೆ, ಒಂದು ಪಾತ್ರೆ ತೊಗೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಕೂಡ ಕೊಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಅದಾದಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ಳಿ. ಬೇಕಾದರೆ ತರಕಾರಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು, ತಿನ್ನಬೇಕು ಅಂತ ಅನಿಸಿದರೆ. ಬೇಡ, ನನಗೆ ತರಕಾರಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಹಾಗೆ ತಿನ್ಕೋಬೋದು. ಅಂದರೆ ತರಕಾರಿ ಹಾಕಿದಾಗೆ ಹಾಗೆ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೋಬೋದು. ಇಲ್ಲಿ ಉಪ್ಪಿಟ್ಟು ಸ್ವಲ್ಪ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬಿಕಾಸ್ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಸೂಪರ್ ಟೇಸ್ಟಿ ಕೂಡ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಂತೂ ಈ ರೀತಿ ಮಾಡ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾರೆ. ಅದು ಸ್ವಲ್ಪ ಖಾರ ತಿಂತಾರಲ್ಲ, ಒಂದು ಸ್ವಲ್ಪ ಮಸಾಲ ಐಟಮ್ ತಿನ್ನೋರಿಗೆ ಚೆನ್ನಾಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಉಪ್ಪಿಟ್ಟು ಸ್ವಲ್ಪ ಒಂಥರ ಏನಂತಾರೆ ಮಸಾಲೆ ಭರಿತವಾಗಿರಬೇಕು ಅಂತ ಅನಿಸುತ್ತೆ, ಅವರು ಬೆಳ್ಳುಳ್ಳಿ ಮತ್ತು ಶುಂಠಿನ ಕುಟ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಕುಟ್ಟಿ ಅದನ್ನು ಈ ಒಗ್ಗರಣೆ ಒಳಗಡೆ ಹಾಕೊಂಬಿಡಿ. ಸೂಪರ್ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2-3 ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1.5 ಪಾವಷ್ಟು ರವೆ ತೊಗೊಂಡಿದ್ದೀನಿ. ಸೊ ಇಲ್ಲಿ 1.5 ಅಲ್ಲ 2 ಕಪ್ ಆವಷ್ಟು ನಾನು ರವೆ ತೊಗೊಂಡಿದ್ದೀನಿ. ಅಲ್ಲಿಗೆ 4 ಕಪ್ ಆಗೋಷ್ಟು ನೀರು ಹಾಕ್ತೀನಿ. ಸೊ ಇಲ್ಲಿ ಚೆನ್ನಾಗಿ ರವೆ ಹುರ್ಕೋಬೇಕು. ರವೆ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಅನ್ನೋದ್ರ ಮೇಲೆ ಉಪ್ಪಿಟ್ಟು ಡಿಸೈಡ್ ಆಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಬಿಕಾಸ್ ರವೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೆಂಪು ಬರುತ್ತಲ್ಲ ಅಲ್ಲಿವರೆಗೆ ಹುರಿಬೇಕು. ಅಂದರೆ ಫುಲ್ ರೋಸ್ಟೆಡ್ ಥರ ಅಲ್ಲ, ಅದನ್ನು ಒಂದು ಹದವಾಗಿ ಹುರಿಬೇಕು. ಅದು ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ, ಒಂದು ಹದವಾಗಿ ಹುರಿಬೇಕು. ಆ ಥರ ಇದ್ದರೆ ಮಾತ್ರ ಉಪ್ಪಿಟ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ. ಆ ಥರ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ರವೆನ. ಸ್ವಲ್ಪ ರೋಸ್ಟ್ ಅಂದರೆ ಫುಲ್ ರೋಸ್ಟ್ ಅಲ್ಲ, ಫ್ರೈ ಮಾಡಬೇಕು, ಆಯಿತಾ? ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡಿ, ನಾನು ಹಾಕಿರೋ ನೀರು ಕುದೀತಾ ಇದೆ. ಸೊ ರವೆ ಹಾಕೊಂಡ್ವಾ, ಈ ಕುದೀತಿರೋ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ತುರಿದಿರುವಂಥ ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಬಟ್ ಇಲ್ಲ ನಾವು ಇಲ್ಲೇ ಅಂದರೆ ಕುದೀತಿರೋದಕ್ಕೆ ನಾವು ಕಾಯಿ ಹಾಕ್ತೀವಿ ಅಂದರೆ ಹಾಕ್ಕೋಬೋದು, ಬಟ್ ಮೇಲೆ ಹಾಕಿದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಹುರಿದಿರೋಂಥ ರವೆ ಆ್ಯಡ್ ಮಾಡಿದರೆ ಆಗೋಯ್ತು. ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರ್ ಟೇಸ್ಟಿಯಾಗಿರೋ ಅಲ್ಟಿಮೇಟ್ ಆಗಿರೋ ಉಪ್ಪಿಟ್ಟು ಫಟಾಫಟ್ ರೆಡಿ ಆಗುತ್ತೆ. ಇನ್ನು ತುಂಬ ಬೇಗ ಆಗಬೇಕು ಅನ್ನೋರು ಬಿಸಿನೀರು ಕಾಯಿಸಿ ಹಾಕ್ಕೊಂಡ್ರೆ ಆಯಿತು, ಮತ್ತು ರವೆನ ಹುರಿದು ಇಟ್ಕೊಂಡ್ರೂ ಆಯಿತು. ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬೇಕು. ಈ ರೀತಿ ಉಪ್ಪಿಟ್ಟು ರೆಡಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.